ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಇವತ್ತಿನಿಂದ ವುಮೆನ್ಸ್ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಆಗ್ತಾಯಿದೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ನ 3ನೇ ಸೀಸನ್ ಇವತ್ತಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ಮೊದಲ ಪಂದ್ಯದಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ ಹಾಗೆಯೇ ಗುಜರಾತ್ ಜೈಂಟ್ಸ್ ವುಮೆನ್ ಕಾದಾಡಲಿದ್ದಾರೆ. ಸೊ ಈ ಮ್ಯಾಚ್ ನಡೀತಾ ಇರೋದು ಇವತ್ತು ವಡೋದರಾದಲ್ಲಿ. ಸೊ ಮೊದಲ ಮ್ಯಾಚ್ ಬಗ್ಗೆ ಸಣ್ಣದಾಗಿ ಪ್ರಿವ್ಯೂನ ಹಿಡಿದು ನೋಡೋಣ. ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಪಟಾಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನಿಂದ ವುಮೆನ್ಸ್ ಪ್ರೀಮಿಯರ್ ಲೀಗ್ಗೆ ಚಾಲನೆ ಸಿಗ್ತಾ ಇದೆ. ಸೊ ಮೊದಲ ಪಂದ್ಯದಲ್ಲೇ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಜೈಂಟ್ಸ್ ವುಮೆನ್ಸ್ ತಂಡವನ್ನು ಎದುರಿಸಲಿದ್ದಾರೆ. ಸೊ ಈ ಮ್ಯಾಚ್ ಇವತ್ತಿನ ತಂಡಕ್ಕೆ ಪ್ಲೇಯಿಂಗ್ 11 ಹೇಗೆ ಮಾಡ್ಬೋದು, ಹಾಗೆಯೇ ಈ ಬಾರಿಯ ಸ್ಕ್ವಾಡ್ ಸ್ವಲ್ಪ ಚೇಂಜ್ ಆಗಿದೆ. ಸೊ ಹೇಗಿದೆ ಅಂತ ಫಸ್ಟ್ ನೋಡಿಬಿಡೋಣ. ಸೊ ಸ್ಮೃತಿ ಮಂದಣ್ಣ, ಆಮೇಲೆ ಡ್ಯಾನಿಯಲ್ ವೈಟ್, ರಾಘವಿ ಬೀಸ್ಟ್, ಸಬ್ಬಿನೇನಿ ಮೇಘನಾ, ಕನ್ನಿಕಾ ಆಹುಜಾ, ಎಲಿಸ್ ಪೆರ್ರಿ, ಚಾರ್ಲಿ ಡೀನ್, ಆಶಾ ಶೋಭನ, ಜಾರ್ಜ್ ವಾರ್ಯಮ್, ಜೋಶಿತಾ, ಪ್ರೇಮಾ ರಾವತ್, ಶ್ರೇಯಾಂಕಾ ಪಾಟೀಲ್, ಈದರ್ ಗ್ರಹಾಮ್, ರಿಚಾ ಘೋಷ್, ಏಕ್ತ್ ಬಿಶಿತ್, ರೇಣುಕಾ ಸಿಂಗ್, ಜಾಗ್ರವಿ ಪವಾರ್, ಹಾಗೆಯೇ ಕಿಮ್ ಗಾರ್ತ್ ಇದ್ದಾರೆ. ಸೊ ಹೋದ ಚಾಂಪಿಯನ್ ಟೀಮ್ನಲ್ಲಿದ್ದ ಹಲವರು ಈ ಸೀಸನ್ನಲ್ಲಿ ಇರೋದಿಲ್ಲ. ಸ್ವಲ್ಪ ಇಂಜುರೀಸ್ ಕಾರಣದಿಂದ, ಪರ್ಸನಲ್ ರೀಸನ್ಸಿಂದ ಸ್ವಲ್ಪ ಇಲ್ಲ. RCBಗೆ ಈ ಬಾರಿ ಬಿಗ್ ಬ್ಲೋ ಎದುರಾಗಿದೆ ಅಂತಲೇ ಹೇಳ್ಬೋದು. ಮೇನ್ ಪ್ಲೇಯರ್ಸ್ಗಳು ಯಾರು ಇರೋದಿಲ್ಲ ಇಂಜುರಿ ಮತ್ತು ಬೇರೆ ಸಮಸ್ಯೆಗಳಿಂದ. ಸೊ ಆಶಾ ಶೋಭನ್ ಅವರು ಕೂಡ ಕರೆಂಟ್ಲಿ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಬಂತು. ಸೊ ಪ್ಲೇಯಿಂಗ್ 11 ಹೇಗೆ ಮಾಡ್ಬೋದು? ಸೊ ಇವಾಗ ಅಂದರೆ ಸ್ಮೃತಿ ಮಂದಣ್ಣ, ಡ್ಯಾನಿಯಲ್ ವೈಟ್ ಓಪನಿಂಗ್ ಮಾಡ್ತಾರೆ. ಅದಾದ ಬಳಿಕ ಸಬ್ಬಿನೇನಿ ಮೇಘನಾ ಬರ್ಬೋದು. ಸೊ ಅದಾದ ಬಳಿಕ ಎಲಿಸ್ ಪೆರ್ರಿ ಅವರು, ಹಾಗೆಯೇ ರಿಚಾ ಘೋಷ್ ಅವರು, ಅದಾದ ಬಳಿಕ ಕನ್ನಿಕಾ ಆಹುಜಾ, ಹಾಗೆಯೇ ಜಾರ್ಜ್ ವಾರ್ಯಮ್, ಅದಾದ ಬಳಿಕ ಶ್ರೇಯಾಂಕಾ ಪಾಟೀಲ್, ಕಿಮ್ ಗಾರ್ತ್, ಆಮೇಲೆ ರೇಣುಕಾ ಸಿಂಗ್. ಇನ್ನು ಆಶಾ ಶೋಭನ್ ಅವರ ಜಾಗಕ್ಕೆ ಯಾವ ಸ್ಪಿನ್ನರ್ ಬರ್ತಾರೆ ಅಂತ ನೋಡಬೇಕಾಗಿದೆ. ಸೊ ಒಂದು ಬಿಗ್ ಬ್ಲೋ ಅಂತಲೇ ಹೇಳ್ಬೋದು ಆಶಾ ಶೋಭನ್ ಅವರು ಇಲ್ಲದೆ ಇರೋದು. ಸೊ ನೋಡಬೇಕು ಯಾರನ್ನ ಅವರ ಜಾಗಕ್ಕೆ ಕರ್ಕೊಂಡು ಬರ್ತಾರೆ ಅಂತ. ಸೊ ನೋಡೋಣ ಇವತ್ತಿನ ಪಂದ್ಯದಲ್ಲಿ ಅವರ ಪ್ಲೇಸ್ಗೆ ಯಾರು ಆಡ್ತಾರೆ ಅಂತ. ಸೊ ಇದು ಮೋಸ್ಟ್ ಪ್ರೊಬಬ್ಲಿ ಬೆಸ್ಟ್ 11 ಆಗ್ಬೋದು. ಸೊ ಈ ಸೀಸನ್ನಲ್ಲಿ, ಹೋದ ಸೀಸನ್ನಲ್ಲಿ ಚಾಂಪಿಯನ್ ಟೀಮಲ್ಲಿ ಇದ್ದ ಸೋಫಿ ಡಿವೈನ್, ಹಾಗೆಯೇ ಸೋಫಿ ಮಾಲಿನ್ಯೂಕ್ಸ್, ಆಶಾ ಶೋಭನ, ಹಾಗೆಯೇ ಕೇಟ್ ಕ್ರಾಸ್ ಅಂತಹ ಬೆಸ್ಟ್ ಪ್ಲೇಯರ್ಸ್ಗಳು ಇರೋದಿಲ್ಲ. ಯಾಕಂದರೆ ಕೇಟ್ ಕ್ರಾಸ್ ಅವರು ವಿತ್ಡ್ರಾ ಮಾಡಿದ್ದಾರೆ, ಹಾಗೆಯೇ ಸೋಫಿ ಡಿವೈನ್ ಅವರು ಕೂಡ ವಿತ್ಡ್ರಾ ಮಾಡಿದ್ದಾರೆ. ಉಳಿದ ಇಬ್ಬರು ಇಂಜೂರ್ ಆಗಿರೋದ್ರಿಂದ ಸ್ವಲ್ಪ ಟಫ್ ಟೈಮ್ಸ್ ಇದೆ ಈ ಬಾರಿ RCB ವುಮೆನ್ಸ್ ತಂಡಕ್ಕೆ. ಸೊ ಇರೋರೇನೆ ಆಡ್ಕೋಬೇಕಾಗತ್ತೆ. ಸೊ ನೋಡೋಣ ಏನು ಮಾಡ್ತಾರೆ ಅಂತ, ಯಾವ ಸ್ಟ್ರಾಟಜಿಯೊಂದಿಗೆ ಬರ್ತಾರೆ ಅಂತ. ಸೊ ಇದರೊಂದಿಗೆ ಇವತ್ತೇ ಮೊದಲ ಪಂದ್ಯ ಆಡ್ತಿರೋದು RCB ವುಮೆನ್ಸ್ ತಂಡ. ಸೊ ಜಾಸ್ತಿ ಮ್ಯಾಚಸ್ ಆಡೋದಿಲ್ಲ, ಅದರೊಂದಿಗೆ ಎಲ್ಲ ಮ್ಯಾಚು ಇಂಪಾರ್ಟೆಂಟ್ ಆಗಿರುತ್ತೆ ಪ್ಲೇ ಆಫ್ಸ್ ಹೋಗೋದಕ್ಕೆ. ಸೊ ನೋಡೋಣ, ಇವತ್ತಿನಿಂದ ಸ್ಟಾರ್ಟ್ ಆಗ್ತಾಯಿದೆ ವುಮೆನ್ಸ್ ಪ್ರೀಮಿಯರ್ ಲೀಗು. ಸೊ ಯಾರು ಗೆಲ್ತಾರೆ ಅಂತ ಇವತ್ತಿನ ಮ್ಯಾಚಲ್ಲಿ ನೋಡೋಣ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.